ಕೊಡಿ, ಮನೆ ತನಕ ತಗೊಂಡ್ಬರ್ತೀನಿ. ಬೇಡಪ್ಪ, ಆಮೇಲೆ ನೀನ್ ಜಾಸ್ತಿ ಕೂಲಿ ಕೇಳಿದ್ರೆ ನನ್ಗೆ ಕಷ್ಟ ಆಗುತ್ತೆ. ಹೌದು, ಹೋದ್ಸಲ ಒಬ್ಬ ಹಿಂಗೆ ಚೀಲ ಹೊತ್ಕೊಂಡ್ಬಂದ 100 ರೂಪಾಯಿ ಕೇಳಿದ್ದ. ನಾನು ಅಯೋಗ್ಯ ಅಲ್ಲ ಮೇಡಮ್, ನೀವ್ ಎಷ್ಟು ಕೊಡ್ತೀರೋ ಅಷ್ಟೇ ಇಸ್ಕೊತೀನಿ. ಎಷ್ಟ್ ಕೊಡ್ಬೇಕಪ್ಪ? ಒಂದ್ 20 ರೂಪಾಯಿ ಕೊಟ್ಬಿಡಿ. 20 ರೂಪಾಯಿನ? ಅದೆಲ್ಲ ಆಗಲ್ಲ, 10 ರೂಪಾಯಿ ಕೊಡ್ತೀನಿ. ಹೋಗ್ಲಿ, ಒಂದ್ 11 ರೂಪಾಯಿ ಕೊಟ್ಬಿಡಿ. 11 ರೂಪಾಯಿ ಎಲ್ಲ ಇಲ್ಲಪ್ಪ, ಕೊಡೋದೆ 10 ರೂಪಾಯಿ. ಆಗ್ಲಿ, 10.25. ಬ್ಯಾಗ್ ಇಳಿಸಪ್ಪ, ಇಳಿಸು ಕೆಳಗಡೆ. 10 ಕಾಲು. ಕಾಲು ಇಲ್ಲ, ಕೈನೂ ಇಲ್ಲ, ಕೊಡೋದೆ 10 ರೂಪಾಯಿ. ಆಯ್ತು ಮೇಡಮ್. ಲೇ ಗುಂಡ, ನಾನು ಆ ಬ್ಯಾಗ್ನ ಶೂಟಿಂಗ್ ಸ್ಪಾಟ್ ಅಲ್ಲಿ ಮರ್ತು ಬಿಟ್ಟು ಬಂದಿದ್ದೆ ಕಣ. ಚೆಕ್ ಹಾಕ್ಬೇಕಾಗಿತ್ತು. ನೋಡ್ರಮ್ಮ, ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ಆ ಬ್ಯಾಗ್ ತಗೊಬನ್ನಿ ಅಂತ ಹೇಳ್ದೆ. ಬ್ಯಾಗ್ನೇ ಕಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಕಣ. ಅಲ್ಲಮ್ಮ, ಬುದ್ಧಿ ಇದೆಯಾ ನಿಮ್ಗೆ? ಆ ಬ್ಯಾಗ್ ಅಲ್ಲಿ ಸ್ಕ್ರಿಪ್ಟ್ ಇತ್ತು, ಕಾಸ್ಟ್ಯೂಮ್ ಇತ್ತು, ಆರ್ನಮೆಂಟ್ಸ್ ಇತ್ತು. ಹೀಗಾಗುತ್ತೆ ಅಂತ ನನ್ಗೇನ್ ಗೊತ್ತಿತ್ತು? ನೀನ್ ಇದೇ ರೀತಿ ದಡ್ಡತನದ ಕೆಲಸ ಮಾಡ್ತಾ ಇದ್ರೆ ನಿನ್ನ ಮಹಾನ್ ದಡ್ಡಿ ಅನ್ಬೇಕಾಗುತ್ತೆ. ಏನಂದ್ರಿ? ಮಹಾನ್ ದಡ್ಡಿ ಅಂದೆ. ನಾನು ಮಹಾನ್ ದಡ್ಡಿನಾ? ಇರ್ಲಿ ಬಿಡಿ ಮೇಡಮ್ ನವ್ರೆ, ನೀವು ಮಾಡ್ತಾ ಇರೋ ಕೆಲಸ ನೋಡ್ರು ನಮಗೂ ಹಂಗೆ ಅನ್ಸುತ್ತೆ. ದಡ್ಡಿ, ಶತದಡ್ಡಿ, ಸಹಸ್ರದಡ್ಡಿ, ಲಕ್ಷ ದಡ್ಡಿ, ಕೋಟಿ ದಡ್ಡಿ. ವೈದ್ಯರಲ್ಲಿ ನಂಗೆ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ಮನ್ಸೇ ಸರಿ ಇಲ್ಲ. ನಾನು ಯಾಕೆ ಬದುಕಿರ್ಬೇಕು? ನನಗೋಸ್ಕರ ಬದುಕಿರ್ಬೇಕು ಕಣೆ, ಈ ವೈಶಾಲಿಗೋಸ್ಕರ ಬದುಕಿರ್ಬೇಕು. ನೋಡ್ಪಾರು, ಈ ಕಳ್ಳರೆಲ್ಲ ಒಂದೇ ತರ ಆಪರೇಟ್ ಮಾಡ್ತಾರೆ. ಈಗ ಬ್ಯಾಗ್ ಕದಿಯೋನು ಬ್ಯಾಗೇ ಕದೀತಾನೆ, ಕಿಟಕಿ ಮೂಲಕ ಕನ್ನ ಹಾಕಿ ಮನೆ ದರೋಡೆ ಮಾಡೋನು ಮನೆ ಬಾಗ್ಲು ಓಪನ್ ಇದ್ರು ಕಿಟಕಿ ಮೂಲಕನೇ ಹೋಗಿ ದರೋಡೆ ಮಾಡ್ತಾನೆ. ಈಗ ಒಂದ್ ಕೆಲ್ಸ, ನಿನ್ ಹತ್ರ 15 ಲಕ್ಷ ರೂಪಾಯಿ ಇದೆಯಾ? 15 ಲಕ್ಷನ? ಗಾಬರಿ ಆಗ್ಬೇಡ ಕಣೆ, ನಾನ್ ಹೇಳೋದೊಂದ್ ಸ್ವಲ್ಪ ಕೇಳು. ತಗೋ, 15 ಲಕ್ಷ. ಇದನ್ನ ತಗೊಂಡೋಗಿ ಏನೇ ಮಾಡ್ಲಿ ವೈಶಾಲಿ? ಸುಬ್ಬನ್ ಕರ್ಕೋ. ಇಷ್ಟ್ ಮಾಡಮ್ಮ. ಈ ಬ್ರೀಫ್ ಕೇಸ್ ಇಷ್ಟೊಂದು ಭಾರ ಇದೆ, ಇದನ್ನ ಇನ್ನು ಬ್ಯಾಂಕ್ ತನಕ ಹೊತ್ಕೊಂಡು ಹೋಗ್ಬೇಕಲ್ಲ. ಆಗಲ್ಲಪ್ಪ, ಕೈ ಎಲ್ಲ ನೋವ್ತಾ ಇದೆ. ಆಗೋಯ್ತು. ಯಾವುದು ಶತದಡ್ಡಿನೇ ಇರಬೇಕು. ನಾನು ಸ್ವಲ್ಪ ಟ್ರೈ ಮಾಡಿದ್ರೆ ಈ ಬ್ರೀಫ್ ಕೇಸು ನಂದಾಗುತ್ತೆ. ಒಂದು ಆಟೋನ ಕಾಣಿಸ್ತಲ್ಲ. ಅಯ್ಯೋ, ಮೇಡಮ್ ಮೇಡಮ್ ಮೇಡಮ್, ಎಲ್ಲಿಗೆ ಹೊಟ್ರಿ ಮೇಡಮ್? ಮನೆಗೆ. ಅದ್ರಲ್ಲಿ ಏನಿದೆ ಮೇಡಮ್? ಬಟ್ಟೆ, ಬರೀ ಕಾಸ್ಮೆಟಿಕ್ಸ್. ನಂಗೆ ಕೊಡಿ ಮೇಡಮ್, ನಾನು ತಂದು ಕೊಡ್ತೀನಿ. ಬೇಡಪ್ಪ, ಮನೆ ಹತ್ರ ಹೋಗಿ ಕೂಲಿ ಜಾಸ್ತಿ ಕೇಳಿದ್ರೆ ಕಷ್ಟ. ಜಾಸ್ತಿ ಬೇಡ ಮೇಡಮ್, ಒಂದು 20 ರೂಪಾಯಿ ಕೊಡಿ ಸಾಕು. ಆಯ್ತು, 10 ರೂಪಾಯಿನೇ ಕೊಡಿ. ಕೊಡಿ. ಹುಷಾರಪ್ಪ, ತುಂಬಾ ಭಾರ ಇದೆ, ನಿಧಾನ. ಸ್ವಲ್ಪ ಕಮ್ಜಾ ಚಡ್ಗ ಮೇನತ್ ಪಡ್ಯಾಸು ಮುರ್ಗಿ ಎಂಡಗ ಸುಕ್ಕಿರೇ ಅಂದಲ್ ಬಿಸ್ತಿರಿ ಕಾಯ್ಸ್ರೇ. ಹೇಳ, ನೀನೇ ತಾನೇ ಕದ್ದಿದ್ದು? ಸರ್ ಬಿಟ್ಬಿಡಿ ಸರ್. ಸರ, ಇಷ್ಟು ಬೇಗ ಕಳ್ಳನ್ ಹೇಗಿಡ್ದೆ? ದಾಖಲೆಗಳು ಹಾಗಿತ್ತು ಕಣಪ್ಪ. ನಾನ್ ತಂಗಿ ಕೊಟ್ಟ ದೂರು ಕನ್ನಡಿ ಇದ್ದಾಗಿತ್ತು. ಇದು ಸಾರ್ವಜನಿಕರಿಗೆ ಮಾದರಿ ಆಗ್ಬೇಕು ಅನ್ಕೊಂಡಿದ್ದೀನಪ್ಪ. ಇದ್ರಲ್ಲಿ ಇದ್ದಿದ್ದು ದುಡ್ಡು ಏನಾಯ್ತು? ಸರ್, ಖಂಡಿತ ಇದ್ರಲ್ಲಿ ದುಡ್ಡು ಇರ್ಲಿಲ್ಲ ಸರ್. ಅಣ್ಣಯ್ಯ, ಬಹುಶಃ ಮನೇಲಿ ಇಟ್ಟಿರ್ತಾನೆ ಅನ್ಸುತ್ತೆ. ನಡೀರಮ್ಮ, ಇವ್ನ ಮನೆ ಹೋಗಿ ಜಪ್ತಿ ಮಾಡೋಣ. ಬಿಡ್ಯಾ. ಅಲ್ಲಪ್ಪ, ಶಿಶು ಇದು ನಮ್ ಬ್ಯಾಗು. ಅಯ್ಯೋ, ಅದನ್ನ ಇದಕ್ಕೆ ಲಿಂಕ್ ಮಾಡಬಾರ್ದಂತೆ. ಅದನ್ನೇನಾದ್ರೂ ಕೇಳಕ್ ಹೋದ್ರೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ ನಾಟಕ ಆಡ್ತಾ ಇದ್ರಂತ. ಕೇಸು ಉಲ್ಟಾ ಆಗ್ಬಿಡುತ್ತಂತೆ. ಯಾರು ಹೇಳಿದ್ದು? ವೈಶಾಲಿ. ಇಷ್ಟಮ್ಮ ಇದೆ. ಮನೆ ಮೇಲೆ ಸ್ವಲ್ಪ ಸಾಲ ಇದೆ, ಅದನ್ನ ತೀರ್ಸಕ್ಕೆ ಅಂತ ಇಟ್ಕೊಂಡಿದ್ದೆ. ಒಂದ್ ಜೊತೆ ಬಳೆ, ಓಲೆ, ನನ್ ಮಾಂಗಲ್ಯ ಸರನೂ ಇದೆ ಸರ್. ಇದು ನನ್ಗೆ ನಮ್ ತಾಯಿ ಕೊಟ್ಟಿರೋದು ಕಡೆ ಆಸ್ತಿ. 1 ಎಕರೆ ಇದೆ. ಏನಿಲ್ಲ ಅಂದ್ರೂ ಇದನ್ನ ಮಾರಿದ್ರೆ 10 ಲಕ್ಷ ಬರುತ್ತೆ. ಅದೇನಿದೆಯೋ ಬರ್ಸ್ಕೊಂಡ್ಬಿಡಿ. ತುಂಗವ್ವ, ನನ್ನನ್ನ ಕ್ಷಮಿಸ್ಬಿಡಿ. ಏನ್ ಹೇಳ್ತಿದ್ದೀರಮ್ಮ ನೀವು? ನಿಮ್ ಮಗ ಕಳ್ಳ ಅಲ್ಲ. ಬ್ರೀಫ್ ಕೇಸ್ ಅಲ್ಲಿ 15 ಲಕ್ಷ ಇರ್ಲಿಲ್ಲ. ಹುಚ್ಚಿಗೆ ಹಿಡ್ದಿದ್ಯಾ ರೀ? ನೀವ್ ಯಾವಾಗ್ಲೂ ನನ್ನನ್ನ ದಡ್ಡಿ ದಡ್ಡಿ ಅಂತ ಇದ್ರಲ್ವಾ, ಅದಕ್ಕೆ ನಾನು ಚುರುಕಾಗಿದ್ದೀನಿ. ಕಳ್ಳನ್ ಹೇಗ್ ಹಿಡಿತೀನಿ, 15 ಲಕ್ಷ ರೂಪಾಯಿನ ಹೇಗ್ ವಸೂಲಿ ಮಾಡ್ತೀನಿ ಅಂತ. ಇದ್ರಲ್ಲಿ ದುಡ್ಡು ಇರ್ಲಿಲ್ವಾ? ಇಲ್ಲ ರೀ. ಇನ್ಮೇಲೆ ನಮ್ಗೇನ್ ಕೆಲಸ ಇದೆಯೋ ಇಲ್ಲಿ? ನಡಿಯ ಹೋಗೋಣ. ತೋಳಮ್ಮ, ಇನ್ನೊಂದ್ಸರಿ ನನ್ ಪತಿ ಪರಮೇಶ್ವರ ನನ್ ದಡ್ಡಿ ಅಂದ್ರೆ ಏನ್ ಮಾಡ್ತೀಯಮ್ಮ? ಇವ್ರ ತರನೇ ನಿಮ್ಮನ್ನ ಕಳ್ಳ ಅಂತ ಸಿಗಾಕಿಸ್ತೀನಿ.